ನಮಸ್ಕಾರ ಗೈಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕಡಲೆ ಗಿಡದಿಂದ ನೋಡಿ. ಸೊ ಕಿತ್ತಿದ್ದೀವಿ ಪೂರ್ತಿ, ನೆನ್ನೆ ಎಲ್ಲ ಆಳ್ಗಳು ಕೀಳ್ಸಿದ್ದೀವಿ. ಕೆಲಸದವ್ರು ಬಂದಿದ್ರು ಮುಂದೆ. ಸೊ ನೋಡಿ ಹಿಂಗಿದೆ ಕಡಲೆ ಗಿಡ. ನಮ್ಮ ಬರೀ ಮಣ್ಣು, ಇವಾಗ ಅಷ್ಟು ಮಣ್ಣೇ ತುಂಬ್ಕೊಂಡೈತೆ. ಇನ್ನೇನು ಎಲ್ಲ ಮಳೆ ಬಂದರೆ ವೈನಾಗುತ್ತೆ. ಮಳೆ ಬರಲಿಲ್ಲ ಅಂದರೆ ಡ್ರಮ್ಗಳಿಗೆ ಇಟ್ಕೊಂಡು ಎಲ್ಲ ಎದ್ದೆ ಹಾಕಬೇಕು. ಇನ್ನೇನು ಮಾಡೋಕ್ಕಾಗಲ್ಲ ಗೈಸ್. ಏನು ಮಾಡ್ತೀರಾ? ಕೆಮ್ಮಣ್ಣು ಅಂದ್ರೂ ಹಂಗೆ ಅಪ್ಪ, ಕೆಮ್ಮಣ್ಣು ಬರೀ ಇದೆಲ್ಲ ಕೆಮ್ಮಣ್ಣು ಪೂರ್ತಿ ಎಲ್ಲ ಅಂದ್ಕೊಂಡೈತೆ. ಮಣ್ಣು ಆಮೇಲೆ ಕಡಲೆ ಗಿಡನೂ ಒಂದು 2 ಚೀಲ ಆಗ್ಬೋದು ಅಷ್ಟೇ, ಇದರಲ್ಲಿ ಜಾಸ್ತಿ ಇನ್ನೇನು ಆಗಲ್ಲ. ತುಂಬ ದಿವಸ ಆಯಿತು ಗೈಸ್ ಇಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡಿದಲ್ಲಿ. ಬರೀ ಎಲ್ಲ ಅಲ್ಲಲ್ಲೇ ಸ್ಟಾರ್ಟ್ ಮಾಡ್ತಿದ್ದೆ, ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮದು ತೊಗರಿ ಗಿಡ ನೋಡಿ ಹಿಂಗಿದೆ ಕಲರ್. ಸೊ ನವಿಲು ಕಾಯಕ್ಕೆ ಬಂದಿದ್ದೀನಿ ನಾನಿಲ್ಲಿ. ನವಿಲುಗಳು ಬಂದು ಕುಕ್ಕಿ ತಿಂತಾವಲ್ಲ, ಅದಕ್ಕೆ ಬಂದು ನವಿಲು ಬಂದು ತಿಂತಾವೆ. ನವಿಲು ಗೈಸ್ ಈಗ ಹೋಗ್ತಾ ಇದ್ದೀನಿ ಮನೆಗೆ. ಸೊ ಯಾವ ಬರಲಿಲ್ಲ ನವಿಲು. ಸದ್ಯ ಕುತ್ಕೊಂಡಿದ್ದೆ ಅಷ್ಟು ತನಕ, ಯಾವ ನವಿಲು ಬರಲಿಲ್ಲ ಗೈಸ್, ಬರಲಿಲ್ಲ. ಆಗಿನ 1.5 ತಿಂಗಳು 2 ತಿಂಗಳು ಬಂದ್ಬಿಡುತ್ತೆ ಕೊಯ್ಯೋಕ್ಕೆ. 1.5 ತಿಂಗಳು 2 ತಿಂಗಳು ಗೈಸ್, 3 ತಿಂಗಳು ಅಂತ ಡಿಸೆಂಬರಿಗೆ ಅಂತ ತಿಳ್ಕೊಳ್ಳಿ. ಡಿಸೆಂಬರಿಗೆ ಕೊಯ್ಯೋದು ರಾಗಿನ. ಆಲ್ಮೋಸ್ಟ್ ಡಿಸೆಂಬರಿಗೆ ಬರೋದು ನಮ್ಮ ಈ ಕಡೆ ಸೈಡೆಲ್ಲ. ಅದಕ್ಕಿಂತ ಬೇಗ ಬರಲ್ಲ, ಅಂದರೆ ಮುಂದೆ ಆಗ್ತಾ ಬೇಗ ಬರ್ತವೆ. ಅಂದರೆ ಎಲ್ಲವೂ ಬರೋದು ಡಿಸೆಂಬರ್ಗೆ ಅಂತ ತಿಳ್ಕೊಂಬಿಡಿ. ರಾಗಿ ಎಲ್ಲ ಕೊಯ್ಯೋಕ್ಕೆ ಕೊಯ್ಸೋದು ಜನವರಿಗೆಲ್ಲ ಬ್ಯಾಸೆ ಹೊಡೆದ್ಬಿಡ್ತಾರೆ ರಾಗಿ ಕುಳೆ ಎಲ್ಲ. ಕೆಲವ್ರು ಹಂಗೆ ಬಿಟ್ಕೊತಾರೆ, ಮಳೆ ಬಂದಾಗ ಹೊಡಿತೀವಿ ಅಂತಾರೆ. ಸೊ ಅವಾಗ ಒಳ್ಳೆ ಸೀಸನ್ ಇರುತ್ತೆ ನಮಗೆ ಟ್ಯಾಕ್ಟ್ರಿ ಬ್ಯಾಸೆ ಹೊಡಿಯೋಕ್ಕೆ. ರಾಗಿ ಕುಳೆ ಮುಂಗಾರು, ಆವಾಗ ಮಾತ್ರ ನಮಗೆ ಸೀಸನ್ನು ಟ್ಯಾಕ್ಟ್ರಿ ಅವ್ರಿಗೆ ಹೊಡಿಯೋಕ್ಕೆ. ನಿಮ್ಮ ಬಾಕಿ ಟೈಮಲ್ಲೆಲ್ಲ ನಿಲ್ಸ್ಕೋಬೇಕು ಸಣ್ಣ ಪುಟ್ಟ ಅಷ್ಟೇ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ನೇಚರ್. ರಾಗಿ ಶೈನಾಗಿ ಕಾಣ್ತಾಯಿದೆ, ಶೈನ್ ಹೊಡಿತಾಯಿದೆ ರಾಗಿ. ದನಗಳು ಇಟ್ಕೊಂಡ್ಬಂದೆ ತೋಟದಿಂದ. ಹೋಗಿ ಬಿಟ್ಟಿದ್ದೀನಿ ಸ್ವಲ್ಪ ಅಡ್ಡಾಡೋಕ್ಕೆ. ಅಡ್ಡಾಡ್ತಾಯಿದೆ ನೋಡಿ. ಸೊ ಆಮೇಲೆ ಕಟ್ಟೋಣ ಅಂತ ಮೇಯ್ತಾ ಇದೆ ಬದಿನಲ್ಲಿ. ಅಲ್ಲಿ ಇಲ್ಲಿ ಬದಿನಲ್ಲಿ ಮೇವೆಲ್ಲಿರುತ್ತೆ ಅಲ್ಲಿ ಮೇಯ್ತಾ ಕಟ್ಟಿದ್ದೀನಿ ದನಗಳು ಮೇಯ್ತಾ ಇದೆ. ವಾಪಸ್ ತಂದು ಹೊರಡ್ತೀನಿ. ಅದು ಮೇಯ್ತೈತೆ ಅವನು ಕರನ್. ಅದು ಅಲ್ಲಿ ಕಟ್ಟಿದ್ದೀನಿ ಆ ಕರನ್ನು. ಇವು ಅಷ್ಟು ಟೊಮೆಟೊ ಒಳಗಿದಾವೆ ಮೇಯ್ತಾ ಅಂತ. ಏಯ್ ಆಯಕ್ಕೋಗುತ್ತೆ, ಅದಕ್ಕೆ ಆಯಕ್ಕೋಗುತ್ತೆ ಗಾಯ್ಸ್. ಎತ್ತು ಕರಿ ಅಷ್ಟೇನು ಆಯಕ್ಕೆ ಹೋಗಲ್ಲ, ಎಲ್ಲ ಒಂದೊಂದು ಟೈಮ್ ಅಷ್ಟೇ ಆಯಕ್ಕೆ ಹೋಗೋದು ಗಾಯ್ಸ್. ಇವಾಗ ಕಡ್ರಿಗೆ ಹೋಗ್ತಾಯಿದ್ದೀವಿ ಗಾಯ್ಸ್. ಸ್ವಲ್ಪ ಕೆಲಸ ಇತ್ತು ಅಂದರೆ ಕಡ್ರಿಗೆ ಹೋಗ್ತಾಯಿದ್ದೀವಿ. ಸೊ ಒಂದು ಕಾರ್ ಬರುತ್ತೆ, ವೆಯ್ಟ್ ಮಾಡ್ತಾ. ಒಂದು ಆಲ್ಟೋ ಕಾರು ಅಲ್ಲ, 800 ಮಾರುತಿ 800 ಕಾರ್ ಬರುತ್ತೆ. ಕಾಯ್ತಾ ಇದ್ದೀವಿ. ಅವ್ರು ಹೋದ್ರು ವಾಪಸ್ ಆವಾಗಲೇ. ಈಗ ಮತ್ತೆ ಕರ್ಕೊಂಡು ಹೋಗಿ ತಿರ್ಸ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಬರ್ತಾರೆ ನೋಡಿ ಇಲ್ಲಿ ದಾರಿ. ಕಾಯ್ತಾ ಇದ್ದೀನಿ, ಬರ್ತಾ ಇದ್ದಾರೆ ಅಂತ. ನೋಡಿ ನಮ್ಮ
ಕಡೂರಿಗೂ ಐದಾರು ಬಸ್ ಹೋಗ್ತೈತೆ. ಇ ವಿ ಬಸ್ ಕಣ್ರಿ ಅದು, ಇ ವಿ ಬಸ್ಸು KSRTC ಇ ವಿ ಬಸ್ ಕಣ್ರಿ KSRTCದು ಗೌರ್ಮೆಂಟು ಎಲೆಕ್ಟ್ರಿಕ್ಕು. ಅದು ಇನ್ನು ಎಷ್ಟು ಹಾಕಲು ಕೊಟ್ಟಿದ್ದ ಬೆಂಗಳೂರು ತನಕ ಹೋಗ್ತಾರೆ. ಬ್ಯಾಟ್ರಿ ಅವಕ್ಕೆಲ್ಲ ಚಾರ್ಜಿಂಗ್ ಸ್ಟೇಷನ್ ಇರುತ್ತೆ, ನಿಲ್ಸಿರ್ತಾರೆ ಗೊತ್ತು ಎಷ್ಟು ಗಂಟೆ ಅಂತ, ಬ್ರೇಕು ಅಂತ, ಅಲ್ಲಿ ಚಾರ್ಜ್ ಹಾಕ್ಕೊಂಬಿಡ್ತಾರೆ ಪಟ್ಟನಂಗೆ. ಕಡ್ರಲ್ಲಿ ಮಳೆ ಬರಂಗೈತೆ, ಇಲ್ಲೇ ಹೇಳ್ಕೊಳ ಮೋಡ ಆಗೈತೆ, ಮಳೆ ಬರೋಣ. ಇವನು ರ್ಯಾಂಡಿ ಇವನಿಗೆ ಕಳ್ಸೋದು ಮೋನೇಶ್ ಕತ್ತಿಗೆ ವಿಡಿಯೋ ಮಾಡ್ಕೊಂಡು. ಕಡೂರಲ್ಲಿ ಮಳೆ ಬರೋದು ಯೂಟ್ಯೂಬ್ ಗೈಸ್. ಕಡೂರಿಂದ ಬಂದು ಸೊ ಈಗ ಸಂಜೆ ಆಯಿತು. ಸಂಜೆ ಆದಮೇಲೆ ಇನ್ನೇನು ಕೆಲಸ ನಮಗೆ, ದನಗಳು ಹಿಡ್ಕೊಂಡು ಹೋಗೋದು. ಸೊ ಅದಕ್ಕೆ ಬಂದು ದನಗಳು ಹಿಡ್ಕೊಂಡು ಹಾಕಿ ಮೇಯ್ದಾಯಿತು. ಸೊ ಈಗ ಇಟ್ಕೊಂಡು ಹೋಗ್ಬೇಕು ಮನೆಗೆ. ಬಳೆ ಹೋಗ್ಬಿಡ್ತು ಗೈಸ್ ಆ ಕಡೆ, ಈ ಕಡೆ ಬಿದ್ದಿದ್ದು ಬಳೆ ಹೋಗ್ಬಿಡುತ್ತೆ ಆ ಕಡೆ. ಬರಲಿಲ್ಲ ಇವತ್ತು, ಶಿಟ್. ಕಡ್ರಲ್ಲಿ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಗೈಸ್, ಸ್ವಲ್ಪ ಕೆಲಸ ಇತ್ತು, ಏನೋ ಕೆಲಸ ಇತ್ತು, ಅದಕ್ಕೆ ಹೋಗಿದ್ವಿ. ಬಟ್ ಗೊತ್ತಾಗುತ್ತಲ್ರಿ ಮುಂದಿನ ದಿವ್ಸಗಳಲ್ಲಿ ಏನು ಕೆಲ್ಸಕ್ಕೆ ಹೋಗ್ತೀವಿ ಅಂತ. ಸೊ ಏನಾದ್ರು ಮಾಡಬೇಕಲ್ಲ, ಅದಕ್ಕೆ ಏನು ಕೆಲಸ ಇತ್ತು ಅದಕ್ಕೆ ಹೋಗಿದ್ವಿ. ಮಳೆ ಹೋಗ್ಬಿಡ್ತು ಗೈಸ್, ಬರುತ್ತೆ ಅಂತ ತಿಳ್ಕೊಂಡಿದ್ವಿ. ಇವತ್ತು ಮೋಡ ಆಗಿತ್ತು ನೋಡಿ, ಮೋಡ ಇನ್ನೂ ಹಂಗೆ ಐತೆ, ಮೋಡ ಆಗಿತ್ತು. ಮಳೆ ಬರುತ್ತೆ ಅಂತ ತಿಳ್ಕೊಂಡು ಮಳೆ ಬರಲೇ ಇಲ್ಲ, ಏನು ಮಾಡೋದು ಹೇಳಿ. ಸೊ ಈಗ ಹಿಡ್ಕೊಂಡು ಹೋಗಿ ಬಂದಿದ್ದು ಅಂದ್ರುಳೆ ಮನೆಗೆ ಗಾಯ್ಸ್. ಅಲ್ಲಿಂದ ಬಂದ್ಬಿಟ್ಟು ಮನೆಗೆ ದನಗಳು ಕಟ್ಟಿಬಿಟ್ಟು. ಸೊ ಈಗ ನಾವು ಬಂದಿರೋದು ದೇವನೂರು ರೈಲ್ವೆ ಸ್ಟೇಷನ್ ನೋಡಿ, ದೇವನೂರು ರೈಲ್ವೆ ಸ್ಟೇಷನ್. ಸೊ ಬಿಕಾಸ್ ಸ್ಪೆಷಲ್ ಗೆಸ್ಟ್ ಬರ್ತಾಯಿದ್ರಿ ಇವತ್ತು ನಾವು ಮನೆಗೆ. ಸೊ ಗೆಸ್ಟು ನಮಗೆಲ್ಲ ಹಳೆದ್ರೆ, ಸೊ ಲಾಗಿಂಗ್ ಮಾತ್ರ ಹೊಸಬ್ರು, ನಮಗೆಲ್ಲ ಬಂದಾಗಿದ್ದಾರೆ. ಸೊ ಲಾಗಿಂಗ್ ಮಾತ್ರ ಹೊಸಬ್ರು ಗೈಸ್. ಸೊ ಇನ್ನೊಂದು ಟ್ರೈನ್ ಬರುತ್ತೆ, ಮೈಸೂರು ಟ್ರೈನು. ಟೈಮ್ ಆಗ್ಬಿಟ್ಟಿದೆ ಗೈಸ್, ಅಲ್ಲೇ ಟೈಮ್ ಆಗ್ಬಿಟ್ಟಿದೆ ಅಲ್ಲೇ. ಸೊ ಟ್ರೈನ್ ಬಂತು, ಬರ್ತೈತೆ. ಹುಳ ಹೆವಿ ಹೊಡಿತಾವೆ ಮಾತ್ರ, ಹುಳ ಹೆವಿ ಹೊಡಿತಾವೆ ಮಾತ್ರ, ಏನು ಮಾಡೋದು ಹೇಳಿ. ಸೊ ಬರ್ತಾ ನೋಡಿ, ಬಂದು ತೋರಿಸ್ತೀನಿ ಬನ್ನಿ ಗೈಸ್. ಬರುತ್ತೆ ಟ್ರೈನ್ ಗೈಸ್, ಟ್ರೈನ್ ಬಂತು ಗೈಸ್ ನೋಡಿ, ಅಲ್ಲಿ ಬರ್ತಾಯಿದೆ ಟ್ರೈನ್ ಬಂತು. ನಾನು ವೀಡಿಯೋ ಮಾಡ್ಕೊತೀನಿ. ಎಷ್ಟು ಕಾಣಿಸ್ತಾ ಇಲ್ಲ ಗೈಸ್, ಬರ್ತಾರೆ ನೋಡೋದು ಗೊತ್ತಿಲ್ಲ, ಕಾಣಿಸ್ತಾರೆ. ಓ ಇಲ್ಲೇ ಇಲ್ಲೇ ಹೋಗ್ತಾರೆ ನೋಡಿ, ಎಷ್ಟು ಬಂದ ಇಲ್ಲೇ. ಇಲ್ಲೇ ಬಂದ ನೋಡಿ, ಇಲ್ಲೇ ಹೋಗ್ತಾ ಇದ್ದೀವಿ ಗೈಸ್. ಏನಾಯ್ತಂದ್ರೆ ಸ್ಪ್ರೈಟ್ ತಂದು ಮಸ್ತಾಯ್ತು. ಸಣ್ಣಗಿರೋ ತಗೊಂಡ್ರೆ ಹಂಗೆ ತಂದು ಸರಿ ಆಯಿತು, ಬಾ ಹೋಗೋಣ. ಫೋನ್ ಹಳೆ ನೋಡ ನೀವೇ ಗಾಯ್ಸ್ ಟ್ಯಾಬ್ ಅಲ್ಲೇ ಬಿಟ್ಕೊಂಡು ಅಂತ ಮಾಡಿ ಗಾಯ್ಸ್. ಈಗ ಸ್ಟ್ರೀಟ್ ಫುಡ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ವಾಚ್ ನೋಡಿ ಗಾಯ್ಸ್, ವಾಚು ವಾಚ್ ನೋಡಿ, ವಾಚ್. ಹೋಗ್ತಾ ಇದ್ದೀವಿ ಗಾಯ್ಸ್, ಗಾಡಿ ಓಡಿಸ್ತಾವನೆ, ಹೋಗ್ತಾ ಇದ್ದೀವಿ ದೇವನೂರು ಸ್ಟ್ರೀಟ್. ಬಂದ ತಕ್ಷಣ ಅದೇ ಗಾಯ್ಸ್, ಸ್ಟ್ರೀಟ್ ಫುಡ್ ಕೊಡಿಸ್ತಾರೆ, ಮನೆಗೆ ಹೋಗಲ್ಲ, ತಿನ್ಕೊಂಡು ಹೋಗೋಣ ಬನ್ನಿ. ಸೊ ಗಾಯ್ಸ್ ಅವನ್ನ ಕರ್ಕೊಂಬಂದು ಸೊ ಮನೆಗೆ ಬಿಟ್ಟು ತಿಂಡಿ ಊಟ ಎಲ್ಲ ಆಯಿತು. ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಇವತ್ತಿನ ಕತೆ ಇಷ್ಟು. ಸೊ ನಾಳೆ ಕತೆ ಏನು ಅಂತ ನೋಡೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್, ಇವತ್ತಿನ ಕತೆ, ಕತೆ ಏನಾಯಿತು ನೋಡಿ. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಇನ್ನೊಂದ್ಸಲ ಹೇಳ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಗಾಯ್ಸ್, ನಾಳೆ ಸಿಗುವ, ನಾಳೆ ಏನು ಅಂತ ನೋಡೋಣ ಆಯಿತಾ. ಬಾಯ್.